ಈಗ ಸಾಮಾನ್ಯವಾಗಿ ಸಾಕಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ತಿರ್ತಾರೆ, ಅದರಲ್ಲೂ ಈ ಹೈ ಪ್ರೊಫೈಲ್ ಕೇಸಸ್ ಅಂತ ಬಂದಾಗ ಅವರಿಗೆ ಜಾಮೀನು ಸಿಕ್ಕಿದೆ ನಮಗೂ ಸಿಗುತ್ತೆ ಬಿಡೋ ಅನ್ನೋ ಒಂದು ಮನೋಭಾವದಲ್ಲಿ ಕೂಡ ಸಾಕಷ್ಟು ಜನ ಕ್ರೈಮ್ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಅದಕ್ಕೆ ಏನು ಹೇಳ್ತೀರಾ ಸರ್? ಹೌದು ಹೌದು, ಈಗ ನಾನು ಅದಕ್ಕೆ ಹೇಳಿದ್ದು ಪ್ರಕರಣವನ್ನು ಪ್ರತ್ಯೇಕವಾಗಿ ನೋಡಬೇಕಾಗುತ್ತೆ. ಒಬ್ಬ ಮನುಷ್ಯನಿಗೆ ಶಿಕ್ಷೆ ಆಗಿದೆ, ಜಾಮೀನು ಸಿಕ್ಕಿದೆ. ಇನ್ನೊಬ್ಬ ಮನುಷ್ಯನಿಗೆ ಶಿಕ್ಷೆಯೇ ಆಗಿಲ್ಲ, ಜಾಮೀನು ಸಿಕ್ಕಿಲ್ಲ. ಇನ್ನೊಬ್ಬ ಮನುಷ್ಯನಿಗೆ ಶಿಕ್ಷೆ ಆಗಿದೆ ಆದರೆ ಜಾಮೀನು ಸಿಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡುತ್ತೆ. ಅದಕ್ಕೆ ನಾನು ಹೇಳಿದ್ದು, ಪ್ರತಿಯೊಂದು ಪ್ರಕರಣವನ್ನು ನ್ಯಾಯಾಲಯಗಳು ಬೇರೆ ಸೂಕ್ಷ್ಮ ಕಣ್ಣುಗಳಿಂದ ನೋಡುತ್ತೆ. ಯಾಕಂದರೆ ನ್ಯಾಯಾಲಯಗಳು ಕಣ್ಣು ಮುಚ್ಚಿಕೊಂಡು ಜಾಮೀನು ಕೊಡಬೇಕು ಅಂತ ಇಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಭಾಳ, ಬೇಲ್ ಈಸ್ ಎ ರೈಟ್ ಆ್ಯಂಡ್ ಜೈಲ್ ಈಸ್ ಓನ್ಲಿ ಎನ್ ಎಕ್ಸೆಪ್ಷನ್ ಅಂತ. ಜಾಮೀನು ತೆಗೆದುಕೊಳ್ಳುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂಥ ಹಕ್ಕು, ಸಂವಿಧಾನದಲ್ಲಿರುವಂಥ ಹಕ್ಕು. ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 21 ಅಂತ ಇದೆ, 21 ಅಂತ. ಅದು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಅದೊಂದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಆಫ್ ದಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಅದರ ದೃಷ್ಟಿಯಿಂದ ನೋಡಿದಾಗ ಕೊಡ್ತಾರೆ. ಆದರೆ ಎಲ್ಲ ಪ್ರಕರಣಗಳಲ್ಲೂ ಹಾಗೆ ಮಾಡೋಕ್ಕಾಗಲ್ಲ. ಸಮಾಜಕ್ಕೆ ಕೊಡುವಂಥ ಸಂದೇಶ ಏನು ಅಂತ ನೋಡಬೇಕಾಗತ್ತೆ. ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ಇಲ್ಲ, ಇದು ಜಾಮೀನನ್ನು ಕೊಡೋದ್ರ ಮೂಲಕ ಏನಾದರೂ ಮುಂದಿನ ದಿನಗಳಲ್ಲಿ ಅದು ಮುಂದಿನ ತನಿಖೆಗೆ, ಮುಂದಿನ ವಿಚಾರಣೆಗೆ ತೊಂದರೆಯಾಗಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಪ್ರತಿಯೊಂದು ಪ್ರಕರಣವನ್ನು ಪ್ರತ್ಯೇಕವಾಗಿ ನೋಡಿ ಕೊಡ್ತಾರೆ. ಒಂದು ಕೊಲೆ ಕೇಸಲ್ಲಿ ಕೊಟ್ಟರೆ ಇನ್ನೊಂದು ಕೊಲೆ ಕೇಸಲ್ಲಿ ಕೊಡಬೇಕು ಅಂತ ಏನಿಲ್ಲ. ಆ ಪ್ರಕರಣದ ವ್ಯಾಪ್ತಿ ಅಂತ ಒಂದಿದೆ ನೋಡಿ, ಪ್ರತಿಯೊಂದು ಪ್ರಕರಣಕ್ಕೂ ಒಂದು ವ್ಯಾಪ್ತಿ ಅಂತಾರೆ, ಸ್ಕೋಪ್ ಆಫ್ ದಟ್ ಕೇಸ್. ಅದನ್ನು ಪರಿಗಣಿಸಿ ಇದರಲ್ಲಿ ಕೊಟ್ಟರೆ ಪರವಾಗಿಲ್ಲ ಅಂತ ಅನಿಸಿದ್ರೆ ಕೊಡ್ತಾರೆ. ಇಲ್ಲ, ಇದರಲ್ಲಿ ಕೊಡಬಾರ್ದು, ಇದರಲ್ಲಿ ಕೊಡೋದ್ರಿಂದ ಇದೊಂದು ಆರೋಗ್ಯಕರವಾದ್ದಲ್ಲ, ಇಟ್ಸ್ ನಾಟ್ ಅನ್ ಹೆಲ್ತಿ ಡೆವಲಪ್ಮೆಂಟ್ ಕೊಡೋದು ಇದಕ್ಕೆ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಾಗಲೂ ಸಹ, ಹಾಗಾದರೆ ಮುಂದಿನ ದಿನಗಳಲ್ಲೂ ಕೊಡಲ್ವಾ? ಅದು ಹೇಳೋಕ್ಕಾಗಲ್ಲ. ಎಷ್ಟೋ ಸಾರಿ ಕೆಲವು ಸಂದರ್ಭಗಳಲ್ಲಿ ಜಾಮೀನು ಅರ್ಜಿ ತಿರಸ್ಕೃತವಾದರೂ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗೆ ಜಾಮೀನು ಸಿಗುವ ಸಾಧ್ಯತೆ ಇರುತ್ತೆ. ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ನೀವು ನೋಡಿರ್ಬೋದು, ಜಾಮೀನು ಸಿಕ್ಕಿರುತ್ತೆ, ಆ ಜಾಮೀನು ರದ್ದಾಗಿ ಮತ್ತೆ ಅವರನ್ನು ಬಂಧಿಸಲಾಗುತ್ತೆ. ಅದು ನಮ್ಮ ಶ್ರೀಮಾನ್ ದರ್ಶನ್ ಅವ್ರ ಕೇಸಲ್ಲ ಆಯಿತು. ಆ ಥರನೂ ಆಗೋದುಂಟು. ಆದ್ದರಿಂದ ಮಧ್ಯಂತರ ಜಾಮೀನು ಅಥವಾ ಮಧ್ಯಂತರ ತಡೆಯಾಜ್ಞೆ ಶಾಶ್ವತವಾದದ್ದೇನೂ ಅಲ್ಲ. ಅದು ಆ ಕ್ಷಣಕ್ಕೆ ಆ ಒಂದು ಸಂದರ್ಭದಲ್ಲಿ ಕೊಟ್ಟಿರ್ಬೋದು, ಮುಂದಿನ ದಿನಗಳಲ್ಲಿ ಅದು ಬದಲಾವಣೆ ಆಗ್ಬೋದು, ಅದಕ್ಕೆ ವಿರುದ್ಧವಾದಂಥ ತೀರ್ಪು ಸಹ ನ್ಯಾಯಾಲಯದಿಂದ ಬರಬಹುದು. ಇನ್ನು ನಾನು ದರ್ಶನ್ ಅವರ ವಿಚಾರಕ್ಕೆ ಬಂದುಬಿಡ್ತೀನಿ. ಯಾಕೆ ನೀವು ಅದನ್ನು ಕೇಳಿದ್ರಿ, ಏನಪ್ಪ ಇವರಿಬ್ಬರು ಪ್ರಕರಣಗಳಲ್ಲಿ ನ್ಯಾಯಾಲಯ ತಪ್ಪಿತಸ್ಥರು ಅಂತ ತೀರ್ಮಾನ ಮಾಡಿ ಶಿಕ್ಷೆಯನ್ನು ಕೊಟ್ಟಿದೆ, ಅದಕ್ಕೋಸ್ಕರ ಅವ್ರನ್ನ ಬಂಧನದಲ್ಲಿ ಇಡಲಾಗಿದೆ. ಅವ್ರಿಗೆ ಈಗ ಒಬ್ಬರಿಗೆ ಜಾಮೀನು ಸಿಕ್ಕಿದೆ, ತಡೆಯಾಜ್ಞೆ ಸಿಕ್ಕಿದೆ. ದರ್ಶನ್ ಅವರ ವಿಚಾರಕ್ಕೆ ಬಂದಾಗ ಇನ್ನೂ ವಿಚಾರಣೆ ಮುಗಿದು ತಪ್ಪಿತಸ್ಥರು ಅಂತೇನು ತೀರ್ಮಾನ ಆಗಿಲ್ಲ. ಅವರಿಗೆ ಯಾಕೆ ತಡೆಯಾಜ್ಞೆಯನ್ನಾಗಲಿ ಜಾಮೀನನ್ನಾಗಲಿ ಕೊಡಬಾರ್ದು, ಅವ್ರಿಗೆ ಯಾಕೆ ತಿರಸ್ಕರಿಸ್ತಾರೆ ಅಂತ ನೋಡಿ. ದೇರ್ ಈಸ್ ಎ ಡಿಫ್ರೆನ್ಸ್, ಒಂದು ವ್ಯತ್ಯಾಸ ಇದೆ ಪ್ರಕರಣಗಳಲ್ಲಿ. ಎಲ್ಲ ಪ್ರಕರಣಗಳಲ್ಲೂ ಜಾಮೀನನ್ನು ಕೊಡಲೇಬೇಕು ಅನ್ನೋ ಕಡ್ಡಾಯ ಇಲ್ಲ. ನಾನು ಆವಾಗಲೇ ಹೇಳಿದಾಗೆ ನ್ಯಾಯಾಲಯಗಳು ಪ್ರತ್ಯೇಕವಾಗಿ ನೋಡಿದಾಗ ಯಾರು ಪ್ರಮುಖ ಸಾಕ್ಷಿಗಳು ಅಂತ ಹೇಳ್ತಾರೆ ಅವರೆಲ್ಲ ವಿಚಾರಣೆ ಆಗಿಲ್ಲ ದರ್ಶನ್ ಅವರಿಗೆ. ಆಮೇಲೆ ದರ್ಶನ್ ಅವರ ವಿಚಾರದಲ್ಲಿ ಯಾರು ಅವ್ರಿಗೇನೋ ಬಹಳ ದೊಡ್ಡ ಹಿನ್ನಡೆಯಾಗಿದೆ ಅಂತ ಭಾವಿಸ್ಬೇಕಾಗಿಲ್ಲ. ಇವತ್ತಿಗೆ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ ನಿಜ, ಅವ್ರ ಜಾಮೀನು ಅರ್ಜಿ ವಜಾ ಆಗಿರೋದು ನಿಜ. 1 ವರ್ಷ ಅವ್ರ ಜಾಮೀನು ಅರ್ಜಿಯನ್ನು ಸಲ್ಲಿಸಬಾರ್ದು ಅನ್ನುವಂಥ ಆದೇಶ ಸರ್ವೋಚ್ಚ ನ್ಯಾಯಾಲಯದಲ್ಲಾಗಿರೋದು ನಿಜ. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಜಾಮೀನು ಸಿಗೋಲ್ಲ ಅನ್ನೋ ಅರ್ಥ ಅಲ್ಲ ಅದು. ಅವ್ರು ಹೇಳಿದ್ದಾರೆ, ಒಂದಿಷ್ಟು ಸಾಕ್ಷಿಗಳನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಒಂದು 50ರಿಂದ 60 ಸಾಕ್ಷಿಗಳ ವಿಚಾರಣೆ ಮುಗೀಲಿ. ಏಕೆಂದರೆ ಹೆಚ್ಚು ಕಡಿಮೆ 200 ಸಾಕ್ಷಿಗಳಿಗಿಂತ ಹೆಚ್ಚಿದ್ದಾರೆ. 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಿ ಅಂತ ಹೇಳಿ
ಪೊಲೀಸ್ನವರಿಗೂ ಸಹ ಒಂದು ಆದೇಶ ಕೊಟ್ಟಿದ್ದಾರೆ, 1 ವರ್ಷದಲ್ಲಿ ನೀವು ಅಷ್ಟು ಸಾಕ್ಷಿ ವಿಚಾರಣೆ ಮುಗಿಸ್ಬೇಕು. ನೀವು ಮುಗಿಸದೇ ಹೋದರೆ ಅವರು ಜಾಮೀನು ಅರ್ಜಿಯನ್ನು ಹಾಕಿದಾಗ ನಾವು ಅದನ್ನು ಬೇರೆ ರೀತಿಯಲ್ಲಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಹೋಪ್ ಇದೆ. ಆದರೆ 1 ವರ್ಷಗಳ ನಿಬಂಧನೆಯನ್ನು ಇಟ್ಟಿರೋದರಿಂದ ಆವಾಗ ಅದು ಕಷ್ಟ ಆಗುತ್ತೆ. ಮತ್ತು ಈ ಜಾಮೀನು ತೆಗೆದುಕೊಂಡವರು ಸ್ವೇಚ್ಛಾಚಾರಿಗಳಾಗೋಕ್ಕಾಗಲ್ಲ. ಈಗ ಶ್ರೀಮಾನ್ ವಿನಯ್ ಕುಲಕರ್ಣಿ ಅವರಿಗೆ ಏನು ಜಾಮೀನು ಕೊಟ್ಟಿದ್ದಾರೆ, ಅವರಿಗೆ ವಿದೇಶಕ್ಕೆ ಹೋಗಬಾರ್ದು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ, ದೇಶ ಬಿಟ್ಟು ಹೋಗಬಾರ್ದು ಅಂತಿದ್ದಾರೆ. ಅದನ್ನೆಲ್ಲ ಪರಿಪಾಲಿಸಬೇಕಾಗತ್ತೆ. ಜಾಮೀನು ಸಿಕ್ಕಿದ ಕ್ಷಣಕ್ಕೆ ಒಬ್ಬ ಮನುಷ್ಯ ಸ್ವೇಚ್ಛಾಚಾರಿ ಅಲ್ಲ. ಮತ್ತು ಮುಂದೆ ಇಂತಹದೇ ಇನ್ನು ಯಾವುದೇ ಪ್ರಕರಣದಲ್ಲಿ ಸಿಲುಕಿ ಹಾಕ್ಕೊಳ್ಳೋ ಆಗಿಲ್ಲ. ಅವರು ಅದರಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಜಾಮೀನು ರದ್ದಾಗುತ್ತೆ ಅವರಿಗೆ. ಅದಕ್ಕೆ ಅಂತಹದ್ದು ಹಾಕ್ತಾರೆ. ಜಾಮೀನು ಅಂದರೆ ಅದನ್ನು ಸಂಪೂರ್ಣ ಬಿಡುಗಡೆ ಅಂತ ಭಾವಿಸ್ಕೋಬಾರ್ದು, ಅಥವಾ ಜಾಮೀನು ರದ್ದಾಯಿತು ಅಂದ ಕ್ಷಣಕ್ಕೆ ಅದು ಶಿಕ್ಷೆ ಆಯಿತು ಅಂತ ಅಂದ್ಕೋಬಾರ್ದು. ಈ ಕ್ಷಣಕ್ಕೆ ಮಧ್ಯಂತರ ಆದೇಶ ಆ ರೀತಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ಆದ್ದರಿಂದ ಪ್ರಜ್ವಲ್ ರೇವಣ್ಣ ಅವರಿಗೂ ಮುಂದಿನ ದಿನಗಳಲ್ಲಿ ಸಿಗಬಹುದು ಜಾಮೀನು. ಹಾಗಾದರೆ ಒಮ್ಮೆ ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಮತ್ತೊಮ್ಮೆ ಮಾಡಿದಾಗ ಜಾಮೀನನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಸಾರ್ ಅಂತ ನೀವು ಕೇಳ್ಬೋದು. ಆದರೆ ನೋಡಿ, ಬದಲಾದ ಸಂದರ್ಭಗಳಲ್ಲಿ ಜಾಮೀನನ್ನು ಕೊಡಲು ನ್ಯಾಯಾಲಯ ಒಪ್ಪುತ್ತೆ. ಸಂದರ್ಭ ಬದಲಾಗಿರಬೇಕು. ಒಮ್ಮೆ ಜಾಮೀನು ಅರ್ಜಿ ತಿರಸ್ಕೃತವಾದಾಗ ಇದ್ದಂತಹ ಸಂದರ್ಭದಲ್ಲೇ ಇರಬಾರ್ದು. ಏನೋ ಒಂದು ಸಂದರ್ಭ ಬದಲಾಗಿರಬೇಕು. ಉದಾಹರಣೆಗೆ ಈಗ ಇನ್ನೊಮ್ಮೆ ಜಾಮೀನು ಅರ್ಜಿಯನ್ನು ದರ್ಶನ್ ಅವ್ರ ಕೇಸಲ್ಲಿ 1 ವರ್ಷ ಆದಮೇಲೆ ದರ್ಶನ್ ಅವ್ರು ಹಾಕಿದರೆ ಅಷ್ಟೊತ್ತಿಗೆ 50-60 ಸಾಕ್ಷಿಗಳೆಲ್ಲ ಏನಾದರೂ ವಿಚಾರಣೆ ಆಗಿದ್ದರೆ, ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗೋಗಿದೆ. ಅವರು ಏನು ಹೇಳಬೇಕು ಕೋರ್ಟಿಗೆ ಬಂದು ಹೇಳಾಗಿದೆ. ಇನ್ನೇನು ಅವ್ರನ್ನ ಸಾಕ್ಷ್ಯ ನಾಶ ಮಾಡುವ ಯಾವ ಪ್ರಯತ್ನವೂ ಸಾಧ್ಯ ಇಲ್ಲ. ಬಂದು ಹೇಳಿಬಿಟ್ಟಿದ್ದಾರೆ ಕೋರ್ಟಲ್ಲಿ ಈಗಾಗಲೇ ಅವರು. ಅಂದಮೇಲೆ ಜಾಮೀನನ್ನು ಕೊಡೋದ್ರಿಂದ ಯಾವ ತೊಂದರೆಯೂ ಇಲ್ಲ. ಸಾಕ್ಷ್ಯನಾಶ ಆಗಲ್ಲ, ಸಾಕ್ಷಿಗಳ ಮನಸ್ಸನ್ನು ಬದಲಾಯಿಸೋಕ್ಕಾಗಲ್ಲ. ಆ ಒಂದು ಕಾರಣ ಇಟ್ಕೊಂಡು ನ್ಯಾಯಾಲಯ ಜಾಮೀನನ್ನು ಕೊಡಬಹುದು. ಅದಕ್ಕೋಸ್ಕರ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಯಾವುದೇ ಒಂದು ಪ್ರಕರಣವನ್ನು ಹೋಲಿಕೆ ಮಾಡಬಾರದು, ತಪ್ಪಾಗುತ್ತೆ. ಹೋಲಿಕೆ ಮಾಡಿದಾಗ ನಮಗನ್ಸುತ್ತೆ ಯಾತಕ್ಕೆ ನ್ಯಾಯಾಲಯಗಳು ಈ ರೀತಿಯ ಆದೇಶ ಮಾಡುತ್ತೆ, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ, ಗಾದೆ ಹೇಳ್ತಾರೆ ನೋಡಿ, ಆ ಥರ ಯಾಕಾಗಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಖಂಡಿತ ನ್ಯಾಯಾಲಯದಲ್ಲಿ ಮಾತ್ರ ಆ ರೀತಿಯ ಒಂದು ಸಂದರ್ಭ ಇಲ್ಲ. ನ್ಯಾಯಾಲಯ ಪ್ರತಿಯೊಬ್ಬ ಈ ದೇಶದ ಪ್ರಜೆಯನ್ನು ಸಹ ಸಮಾನವಾಗಿ ಕಾಣುತ್ತೆ. ಆದರೆ ಪ್ರತಿ ಕೇಸನ್ನು ಸೂಕ್ಷ್ಮವಾಗಿ ಸಾಂದರ್ಭಿಕವಾಗಿ ನೋಡಿ, ಮತ್ತು ನಾನು ಆವಾಗಲೇ ಹೇಳಿದಾಗೆ ನಾವು ಸಮಾಜಕ್ಕೆ ಕೊಡುವಂಥ ಸಂದೇಶ ಅದನ್ನು ಪರಿಗಣಿಸಿ ಅವರು ಜಾಮೀನನ್ನು ಕೊಡ್ತಾರೆ ಅಥವಾ ತಿರಸ್ಕರಿಸ್ತಾರೆ.